ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ನಟ ದರ್ಶನ್ ಅಂಡ್ ಗ್ಯಾಂಗ್ ಉದ್ದೇಶಪೂರ್ವಕವಾಗಿ ಟ್ರಯಲ್ಸ್ ಅನ್ನ ಮುಂದೂಡಿಕೆ ಮಾಡ್ತಾ ಇದ್ದಾರೆ ಅಂತ ಎಸ್ಪಿಪಿ ಕೋರ್ಟ್ಗೆ ಮೆಮೊ ಸಲ್ಲಿಸಿದ್ದಾರೆ. ಉದ್ದೇಶಪೂರ್ವಕವಾಗಿ ಆರೋಪಿಗಳು ಟ್ರಯಲ್ಸ್ ಅನ್ನ ವಿಳಂಬ ಮಾಡ್ತಿದ್ದಾರೆ. ಎಸ್ಪಿಪಿಯಿಂದ ಕೋರ್ಟ್ಗೆ ಮೆಮೊ ಸಲ್ಲಿಕೆಯಾಗಿದೆ. ಈಗಾಗಲೇ ಬೇಗ ಟ್ರಯಲ್ಸ್ ಮುಗಿಸೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಡಿಸ್ಚಾರ್ಜ್ ಅರ್ಜಿ ಹಾಕುವ ಮೂಲಕ ಟ್ರಯಲ್ ವಿಳಂಬಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಡಿಸ್ಚಾರ್ಜ್ ಅರ್ಜಿ ಹಾಕೋದಕ್ಕೆ ಒಟ್ಟಿಗೆ ಅರ್ಜಿ ಸಲ್ಲಿಸೋದಕ್ಕೆ ಸೂಚಿಸಲಾಗಿತ್ತು. ಆದರೆ ಒಬ್ಬರ ನಂತರ ಮತ್ತೊಬ್ಬರಂತೆ ಡಿಸ್ಚಾರ್ಜ್ ಅರ್ಜಿ ಹಾಕ್ತಾ ಇದ್ದಾರೆ. ಆರೋಪಿಗಳ ವಕೀಲರು ಉದ್ದೇಶಪೂರ್ವಕ ವಿಳಂಬ ಮಾಡ್ತಾ ಇದ್ದಾರೆ. 2 ತಿಂಗಳಿಂದ ಕೋರ್ಟ್ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈಗ ಒಂದು ಮೆಮೊವನ್ನು ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಬಟ್ ಅದರಿಂದ ಏನು ಲಾಭ ಅವರಿಗೆ? ಟ್ರಯಲ್ಸ್ ಬೇಗ ಮುಗಿದು ಅಪರಾಧಿಗಳೋ ನಿರಪರಾಧಿಗಳೋ ಏನಾದರೂ ಒಂದು ಬೇಗ ಡಿಸೈಡ್ ಆಗಬೇಕು. ಅಪರಾಧಿಗಳು ಅಂತ ಆದರೂ ಕೂಡ ಬೇಗ ಅದೇನು ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ ಅದನ್ನು ಅನುಭವಿಸಿ ಅಥವಾ ಗೀಚೆಗೆ ಬರಬೇಕು. ಟ್ರಯಲ್ಸನ್ನೇ ಡಿಲೇ ಮಾಡೋದ್ರಿಂದ ಏನು ಪ್ರಯೋಜನ? ಯಾಕೆ ಹಾಗೆ ಮಾಡ್ತಾ ಇದ್ದಾರೆ? ಟ್ರಯಲ್ಸ್ ಮುಂದಕ್ಕೆ ಹೋದಷ್ಟು ನಿಮಗೆ ಇಡೀ ಟ್ರಯಲ್ ಮುಗಿಯೋದು ಇನ್ನೂ ಲೇಟ್ ಆಗುತ್ತೆ. ಅಲ್ಲಿ ತನಕ ನೀವು ಜೈಲಲ್ಲೇ ಇರಬೇಕಾಗತ್ತೆ. ಸೊ ಹಾಗಾಗಿ ಈಗ ಸದ್ಯಕ್ಕಂತೂ ಎಸ್ಪಿಪಿ ಅವರು ಈ ರೀತಿಯಾದಂತಹ ಮೆಮೊ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಕೋರ್ಟ್ ಏನು ಹೇಳುತ್ತೆ ನೋಡಬೇಕು. ಇಲ್ಲ ಆಗಲ್ಲ, ಡಿಸ್ಚಾರ್ಜ್ ಅಪ್ಲಿಕೇಶನ್ ಎಲ್ಲರದ್ದು ಒಟ್ಟಿಗೆ ತಗೊಳ್ಳಿ, ಬೇಗ ಟ್ರಯಲ್ ಆರಂಭ ಮಾಡೋಣ ಅಂತ ಹೇಳ್ತಾರಾ ಇಲ್ವಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು.